ಈ 13 ಕಿಲೋಮೀಟ್ರಿಗೆ 1 ಅವರ್ ತೋರಿಸೋದು. ಹೇ ಹಲೋ ಎಲ್ಲರಿಗೂ, ನನ್ನ ಹೊಸ ಬ್ಲಾಗ್ ಒಳಗೆ ಸ್ವಾಗತ. ಇವತ್ತು ರೈಡಿಗೆ ಹೊಂಟೀನಿ, ಪೆನುಗೊಂಡ ಹಿಲ್ಸ್. ಸೊ ಪೆಟ್ರೋಲ್ ಫ್ಯೂಲಿಂಗಿಗೆ ಪೆಟ್ರೋಲ್ ಬಂಕ್ ಹೊಂಟೀನಿ. ಪೆಟ್ರೋಲ್ ಬಂಕ್ ಮುಂದೆ ಅದಾವೆಲ್ಲ ಗೊತ್ತಿಲ್ಲ ನನಗೆ, ಅದಕ್ಕೆ ರಿಟರ್ನ್ ಹೋಗಿ ಹಾಕ್ಸ್ಕೊಂಡು ಬರೋವಂತೀನಿ. ಮುಂದೆ ಸಿಗಲಿಲ್ಲ ಮತ್ತು ನಮ್ಗೆ ಹುಡುಕಾಡ್ಕೊಂಡು ತ್ರಾಸ ಆಗುತ್ತೆ. ಕೆಂಪು ಚುಕ್ಕಿ ಎಷ್ಟು ಮಸ್ತ್ ಇರುತ್ತೆ ನೋಡ್ರಿ. ಮುಂಜಾನೆ ಬೆಂಗಳೂರು ಖಾಲಿ 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 ಇದ್ರೆ ಹಿಂಗೆ ಇರಬೇಕು. ಬೆಂಗಳೂರು ಟೂ ಮಚ್ ಖಾಲಿ. ಮಸ್ತ್ ಖಾಲಿ ಐತಿ. ಗಾಡಿ ಹೊಡ್ಯಾಕೆ ಮಜಾ ಬರುತ್ತೆ. ಹಿಂಗೆ ಖಾಲಿ ರೋಡ್ ಇತ್ತು. ನಾನು ಗ್ಲೌಸು ಕಳ್ಕೊಂಬಿಟ್ಟಿನ್ರಿ, ತನ್ನಿಡೆ ಅಂತತಿ. ಮೈ ಹ್ಯಾಂಡ್ ಈಸ್ ಟೂ ಮಚ್ ಥಂಡಿಂಗ್. ಹೆವಿ ಥಂಡ್ ಐತಿ. ಇಲ್ಲಿ ಬಂತು ಇಂಡಿಯನ್ ಆಯಿಲ್. ರಾತ್ರಿ ಇಷ್ಟು ಜನ. ತೌಸಂಡ್ ಹಾಂ, ನಾರ್ಮಲ್. ಆಯ್ತು. ಫುಲ್ ಚಲ್ಲತ್ತ ಮಾಡಿದ್ದು ನಾನು. ಮೊದಲೇ ಇತ್ತದ್ರ ಪೆಟ್ರೋಲ್. ಆ ಕಡೆ ಹೋಗ್ಬೇಕಲ್ಲ. ಮೊನ್ನೆ ವಿಡಿಯೋ ಮಾಡಿದಾಗ ಟೈಮ್ ಲ್ಯಾಪ್ಸ್ ಆಗಿಬಿಟ್ಟಿತ್ತು. ಐ ಹೋಪ್ ಇವತ್ತು ಹಿಂಗೆ ಹಾಕಬಾರ್ದು. ಐ ಆಮ್ ಮಿಸ್ಸಿಂಗ್ ಮೈ ಗ್ಲವ್ಸ್. ಕಳ್ಕೊಂಬಿಡೀನಿ. ಒಂದೇ ಇತ್ತದು, ಅದನ್ನು ತರಬೇಕಿತ್ತು ನೋಡಿ. ಮತ್ತೆ ನಾನು ಹೋಪ್ ಸೊ ವಾಯ್ಸ್ ಆ್ಯಂಡ್ ಆಲ್ ಕಮ್ಮಿಂಗ್ ಗುಡ್. ರೆಡ್ ಆಯಿತು. कृपया ध्यान दीजिए, सामने रेड लाइट है, गाड़ी को प्लीज़ रोक दीजिए. ಗರಂ ಚಾ ಮಾಡಂತಾರೆ. ಕುಡ್ದು ಬರ್ಬೇಕಿತ್ತು. ನಾ ಅಲ್ಲಿ ಅರ್ಲಿ ಮಾರ್ನಿಂಗ್ ಅಂಗಡಿ ಚಾಲು ಇರ್ತಿತ್ತು. ಲೆಟ್ಸ್ ಗೋ. ಸ್ಕೀಮ್. ಈಗ ಹೊಂಟೀನಿ ನಮ್ಮ ಒಬ್ಬ ಕಲೀಗ್ನ ಪಿಕ್ ಮಾಡಿ ಅವ್ನು ಕರ್ಕೊಂಡು ಇಬ್ರ ನೋ ಅದರ್ ಗೈಸ್. ಅಲ್ಲಿ ಬಂಕ್ ಬಂದಿರ್ತಿತ್ತು. ಇಲ್ಲ ಇಲ್ಲೇ ಪೆಟ್ರೋಲ್ ಹಾಕಿಸ್ತಿದ್ದೆ ನಾನು. ಹಿಂಗೆ ಹೋಗಬೇಕು. ಮುಂಜಾನೆ ಈ ರೋಡ್ ಫುಲ್ ಪ್ಯಾಕ್. ಉಸಿರಾಡೋಕಲ್ಲ, ಗಾಳಿ ಹಾಕೋ ಜಾಗ ಇರಲ್ಲ ನೋಡ್ರಿ. ಅಷ್ಟು ಖಾಲಿ ಐತಿ. ನಾಯಿ ಸಂಬಂಧ ಸಾಕಾಗೈತವ ಮರ. ಎದಿ ಮ್ಯಾಗ ಹಾರ್ತು. ಎಲ್ಲಿ ಖಾಲಿ ಆಯ್ತು ಮರ. ಈಗೂ ಟ್ರಾಫಿಕ್ ಜಾಮ್ ಅಂತಲ್ಲ ಇದು. 4 ಪುಣೆ ಇದಕ್ಕೆ. ಐ ಡಿಡೆಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ದಿಸ್ ರೋಡ್. ಬೆಳಿಗ್ಗೆ 4 ಇಷ್ಟು ಜಾಮ್ ಸಿಗುತ್ತದನ್ನ ಕನಸ್ನಾಗ ಅಂದ್ಕೊಟ್ಟಿದ್ದಿಲ್ಲ.
ಮಡಿವಾಳ ಮಾರ್ಕೆಟ್. ಪಾಪ ಎಲ್ಲರೂ ಎಷ್ಟು ಜಲ್ದಿ ಹೋಗ್ತಾರೆ ನೋಡ್ರಿ ಮಾರ್ಕೆಟಾಗ ಕೆಲಸ ಮಾಡೋರು. 5:30 6 ಅನ್ನೋದು ನಾನು ಎಸ್ಕೇಪ್ ಆಗ್ಬೇಕು ಬೆಂಗಳೂರಿನ ಹೊರಂಗೆ ನಾನು, ಇಲ್ಲ ಅಂದರೆ ನಮ್ಮದಕ್ಕೆ ಟ್ರಾಫಿಕ್ ಹತ್ತುತ್ತೆ. ಯಾರ್ಯಾರು ವೀಡಿಯೋ ನೋಡಾವಂತೀರಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರು ಮಾಡಿರಿ. ಎಂಥದ್ದು ಸೋನಿ ಸಿಗ್ನಲಿಗೆ ಹೋಗಬೇಕು. ಸೊ ಆ ಕಡೆ ಈ ಕಡೆ ಹೊಳ್ಳೋದು ಯಾಕೆ, ಈ ಸ್ಟ್ರೈಟಿಗೆ ಹೋಗಿ ಬಿಡೋಣ. ಸ್ಟ್ರೈಟ್ ಹೋದ್ರೆ ಸೋನಿ ಸಿಗ್ನಲ್ಕಿನ್ನ ಮೊದಲೊಂದು ಟಿ ವಿ ಎಸ್ ಶೋರೂಮ್ ಬರ್ತವೆ, ಫ್ಲ್ಯಾಗ್ಶಿಪ್ ಶೋರೂಮ್, ಫ್ಲ್ಯಾಗ್ಶಿಪ್ ಟಿ ವಿ ಎಸ್. ವಿಲ್ ಗೋ ದೇರ್, then right, then it is a Sony signal. Afterwards I will pick my colleague and we ಮುಂದಿನ ಇಂಗ್ಲೀಷ್ ಬರಲ್ಲ ನನಗೆ, ಇಷ್ಟ ಬರ್ತಾ. बाहर है भाई, आ जाओ 5 बज ही गए. This is made for maps. Turn off for now. ಕತ್ತಲಿಂದ ಬೆಳಕಿನ ಕಡೆಗೆ. ये हमारा पुष्कर मेरे को ये डर लग रहा है दूसरी जगह न लेके जाए. वो पुराना हेलमेट पहन के मेरे को इतना वाइड एंगल की आदत लग गई है, इसमें सामने इतना ही दिखता है. ಈಗ ಅದೀವಿ ಏರ್ಪೋರ್ಟ್ ರೋಡ್ನಾಗ, ಹಂಗೆ ಹೊಂಟಿವಿ. ನೋಡ್ರಿ ಬೆಳಗ್ಗೆ ಎಷ್ಟು ಗಂಟೆ, 5:30 ಎಷ್ಟು ಹಾಕೋಂಗೆ ಗಾಡಿ ಏರ್ಪೋರ್ಟಿಗೆ. ವಾಯ್ಸ್ ಬರೋಂಥದ್ದು ಎಲ್ಲ ಗೊತ್ತಿಲ್ಲ ನನಗೆ. ಜನಗಳು, ಜನಸಾಗರಗಳು. ಇನ್ನು ಮಾಲ್ ಆಫ್ ಏಷ್ಯಾ ಹೋಯ್ತು, ಹೆಬ್ಬಾಳ ತಕದೀವಿ. 74 ಆಯ್ತು ಅಂತ ಗೊತ್ತಾಗೋಲ್ದು ಗಾಡಿ, ಸ್ಲೋ ಅನ್ಸಾವ್ದೈತೆ ಅಂದರು. ಈ ರೋಡ್ನಾಗ 80 ಲಿಮಿಟ್ ಐತಿ. ನೋಡೋಣ 78 ಓಟ್ ಸಮಥಿಂಗ್, ಅಷ್ಟು ಶಾಣೆ ಅದೀನಲ್ಲ. ಕ್ಯಾಮ್ರಾ ಬಟನ್ ಒತ್ತಾಗ ಸಮಯ ಆಗೋಲ್ತು. ವೆಲ್ಕಮ್ ಟು ದ ಏರ್ಪೋರ್ಟ್. ಎಷ್ಟು ಮಜಾ ಬರೋತೈತಿ. ನಂದು ಗ್ಲವ್ಸ್ ಕಳ್ಕೊಂಡು ಭಾಳ ವಾಜ್ಜಾಗ ಆಗ್ತೈತೆ ನನಗೆ. ಕೈ ತಂಡಿಡ ಬಟನ್ ಒತ್ತಕ್ಕಾಗೋಲ್ತು ಕ್ಯಾಮ್ರಾದ್ದು. ಶುಲ್ ಪ್ಲಾಜಾ, ಶಂಕ ವಶುಲಾತಿ ಕೇಂದ್ರ. देखो कितने सारे लोग, सब के सब नंदी हिल्स जा रहे होंगे. यहाँ पे एक रास्ता मिस किया तो सीधे एयरपोर्ट जाएंगे हम. वहां घुस गए तो सीधा अंदर. फर्स्ट 2-3 बार, फर्स्ट जब भी आया था सीधा एयरपोर्ट के अंदर ही गया था मैं. अलाउड है वो पार्किंग नंबर 2 पे. हाँ, चाय की दुकान है. हाँ मिल जाएगा. चाय ब्रेक अंदर ही रख लेता हूँ गाड़ी. See the weather bros. ಎಷ್ಟು ಮಸ್ತ್ ಐತಲ್ಲ. ಆಗಳ ಆ್ಯಂಗಲ್ ಪೂರ ಹೋಗ್ಬಿಟ್ಟೈತದ, ಬರೀ ರೋಡ್ ಬಂದೈತಿ ಸ್ಟಾಪ್ ಮಾಡಿದ್ದು. ಸ್ಟಿಲ್ ಓಕೆ, ನೈಸ್ ವೆದರ್, ಇಸ್ ಟೂ ಗುಡ್. ಮಸ್ತ್ ಐತಿ ವೆದರ್. ಹೆಂಗೆ ಇರ್ಬೇಕು ನೋಡ್ರಿ ಡೈಲಿ, ಹೆಂಗೆ ಮಸ್ತ್ ಮಜಾ ಬರುತ್ತೆ ನೋಡೋಕೆ. ಎಷ್ಟು ಚಂದ ಕಾಣಾವಂತೈತಿ, ಫುಲ್ಲು ಮಂಜು 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 ಮಂಜು. ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ರೈಡರ್ಸ್ ಬಟ್ ಸಿಂಗಲ್ ಬಂದ್ರೆ ಮಜಾ ಇರುತ್ತೆ ಇನ್ನು. ಮೀನ್ಸ್ ಒಂದೊಂದು ಗಾಡಿ ಮೇಲೆ ಸಪ್ರೇಟ್ ಗಾಡಿ ಅವ್ರು ಅವೈಲೇಬಲ್ ಇರಲಿಲ್ಲ. ಸೊ
ಅದಕ್ಕಾಗಿ ನಾವು ಡಬಲ್ ಸೀಟ್ ಬಂದ್ವಿ. ಫೀಲಿಂಗ್ ಹೊಂಟಾರ ನಾವು ಹಿಮಾಲಯನ್ ಕಾಣುವಂಥವು ಇಂಥ ಚಂದ ಅಲ್ಲ. ನೋಡಿ ನೋಡಿ, ಫುಲ್ ಫಾಗಿ ಫಾಗಿ ಫಾಗಿ. All riders, I hoping so they all are going for Penekonda Hills only. This is CB200X maybe. ಎಂತ ಚಂದ ಉಂಟು ಮಾರಾಯ, ಬ್ಯೂಟಿ ಬ್ಯೂಟಿ. हाँ ऊपर जाना है, पेनगोंडा बंद भी. हाँ अच्छा है ना, बस उधर तक रिकॉर्डिंग हो जाए. 6 ಕಿಲೋಮೀಟರ್ ಐತಿ ಇನ್ನು. ನಾನು ನೋಡಿದ್ದು ರೋಡ್ ಇದನ್ನೇ ಇದ್ದ. ಹಾಂ ಇಲ್ಲಿ ಎ ರೋಡ್. ಹಾಂ ಬಹುತ್ ಅಚ್ಚ. ಹಾಂ ಇದೆ ನೋಡ್ರಿ ನಾನು ನೋಡಿದ್ದು. ಎಂಥ ಮಸ್ತ್ ಐತಲ್ಲಿ ರೋಡ್ ಇದೆ. ಮಸ್ತ್ ಇಲ್ಲ, ಗುಡ್. ಪೆನಕೊಂಡ ಫೈನಲಿ. ಇದು ಆ್ಯಕ್ಚುಲಿ ನಾನು 3-4 ವೀಕಿಂದನ ಪ್ಲ್ಯಾನ್ ಮಾಡಿದ್ದೆ. ಹಾಂ ಕ್ಯಾ ಮಸ್ತನಾ? My bike torque is very less, so up it is struggling so much. No. फोर्ट यही है, बचा कुछ है ना. आने का रास्ता एंजॉय करना चाहिए. We are finally here in Penekonda. देखो हमारे पुष्कर भाई फोटो खींच रहे. ಕ್ಯಾಮ್ರಾ ಚಾರ್ಜ್ ಖಾಲಿ ಆಗಿತ್ತು. ನಾ ಮೊಬೈಲ್ ಗಾಡಿ ಒಳಗೆ ಬಿಟ್ಟು ಅಷ್ಟು ದೂರ ಹೋಗಿನಿ. ಏನಿಲ್ಲ ಇಲ್ಲ ಪೆನಗೊಂಡದಾಗ ಮೋಸ್ಟ್ಲಿ ಆ ರೋಡ್ ಸಂಬಂಧ ಬರ್ತಾರೆ. ಏನಿಲ್ಲ, ಮ್ಯಾಗೊಂದು ಸಣ್ಣ ಟೆಂಪಲ್ ಇದ್ದಂಗೆ ಐತಿ, ಅದು ಬಿಟ್ರೆ ಮತ್ತೇನಿಲ್ಲ. ಅಲ್ಲೊಂದು ಗುಡಿ ಟೈಪ್ ಏನೋ ಸ್ಟ್ರಕ್ಚರ್ ಐತಿ, ಫೋಟೋ ತಕ್ಕೊಳಕಂತ ಹೋಗಿದ್ವಿ. ನಾನು ಮೊಬೈಲ್ ಅಲ್ಲೇ ಬಿಟ್ಟು ಬಂದೀನಿ, ಬ್ಯಾಗ್ನಾಗ ಯಾರು ಎತ್ಕೊಂಡು ಹೋಗ್ಯಾರಂತ ಹುಡ್ಕೊಂತ ಹೋಗಿ ತೊಗೊಂಡು ಹೊಂಟೀನಿ ಒಳ್ಳೆ. ಜಾಕೆಟ್ ಅವನು ಹೊಡಿದ್ದಕ್ಕೆ ಎಷ್ಟು ತೇಕೆ ಹತ್ತಂದ್ರೆ ಸಾಕೈತೆ ನನಗೆ. ಇದೇನೋ ಸ್ಟ್ರಕ್ಚರ್ ಕಂಡಿತ್ತು ನಮಗೆ. ಬಂದಿಲ್ಲ, ಇಲ್ಲೆಲ್ಲೇ ಹೊಂಟಿವಿ ಇನ್ನು ಎಕ್ಸ್ಪ್ಲೋರ್ ಮಾಡೋಕೆ. ನೋಡೋಣ ಏನೈತಿ. ಹಬ್ಬ ಅಲ್ಲಿ ಬರೀ ಹೊಲಸು ತಗೊಳ್ಳಿ ಹೋದಲ್ಲಿ ಇದೇನೈತನಪ್ಪ ಇಲ್ಲಿ ಗುಡಿ ದಾರಿ ಅಂತೇನೋ ಬರೋದ್ರ ತೆಲುಗುದಾಗಲಿ. ನೋಡ್ಬೇಕೇನೈತಿ. ಮಿಕ್ಕಿ ಬಿಡೋದು ಹತ್ತದೆ. ಮಾರ್ಕಿಂಗ್ಸ್ ಅದಾವ ಇಲ್ಲಿನ, ಅಲ್ಲಿ ಏನೈತಿ ಗೊತ್ತಿಲ್ಲ ನನಗೆ. ಸೊ ಫೈನಲಿ ಇಲ್ಲೆಲ್ಲೇ ಮ್ಯಾಗ್ ಬಂದ್ವಿ. ಟೆಂಪಲ್ ಹಿಂದಿನ ಸೈಡು
ಒಂದು ಏನೈತೆ ಗೊತ್ತಿಲ್ಲ, ನೀವು ನೋಡ್ತೀರೋ ಒಂದು ಸಲ. ಒಂದು ಹಂಗೆ ಹೊಂಟಿದ್ದ ದಾರಿ ಇದು, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ದಿಸ್ ಈಸ್ ಲುಕಿಂಗ್ ವೆರಿ ಗುಡ್. ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಏನೇನೋ ಐತಿ. ಓಲ್ಡ್ ಟೆಂಪಲ್ ಇದ್ದಂಗೆ ಐತಿ ಇದು. ಇಲ್ಲಿ ಬಂದು ಒಳಗೆ ಏನೈತಿ ನೋಡ್ಬೇಕು. ಕುದಿ ಹಿಡ್ಯಾವಂತ ಬೈ ನನಗೆ, ಹೆವಿ ಕುದಿ ಹಿಡ್ಯಾವಂತ. ಬಿಸಿಲು ಬರೋ ಒಂದು ಸ್ವಲ್ಪ ಸಣ್ಣ ಕ್ಯಾ ಅದ್ರೊಳಗೆ ಹಿಂಗೈತಿ. ಓಲ್ಡ್ ಮೇ ಬಿ ಟೆಂಪಲ್ ಅನ್ಸುತ್ತಿದ್ದು. ಪೆನ್ಕೊಂಡ ಈ ಹಳೆ ಕಾಲದವ್ರು ಗಿಡ್ ಇರ್ತೈತೆ. ನೀ पूरा गिर चुका है ना, इसीलिए नहीं किया होगा. ಈ ಥರ ಎಷ್ಟು ಸಣ್ಣ ಭಾಳ ಮಾಡಿರ್ತಾರ್ರಿಪ್ಪ ಇವರು. ಬಾಕ್ಲ ಹಳೆ ಕಾಲದ ಬಿಲ್ಡಿಂಗ್ ಅದು. ತಲೆ ಬಿಡ್ಸೊಂದೆ ನಾನು. ಯಪ್ಪ 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 ಯಪ್ಪ. ಈಗ ನೆಕ್ಸ್ಟ್ ಪೆನಗೊಂಡ ಟೌನಿಗೆ ಹೋಗ್ತೀವಿ. ಟೌನ್ ಆರ್ ವಿಲೇಜ್ ವಾಟ್ ಎವರ್ ಇಟ್ ಈಸ್. ಅಲ್ಲೇನು ಗಗನ್ ಮಹಲ್ ಅಂತ ಐತಿ. ಅದನ್ನು ನೋಡ್ಕೊಂಡು ಊಟ ಮಾಡಿಕೊಂಡು ಒಳ್ಳೆ ಬೆಂಗಳೂರಿಗೆ ಪ್ರಯಾಣ ಬಯಸುತ್ತೇವೆ. ಧನ್ಯವಾದಗಳು. ಈ ನಮ್ಮದಕ್ಕೆ ಗಾಡಿ ಅಲ್ಲಿದೆ. हाँ लेकिन उतने क्लियर नहीं आते. चलो अरे नाउ वी आर रिटर्निंग बैक. चलो बैठो. एकदम 3 पॉइंट कम हो गया पेट्रोल के. नहीं वो स्टैंड पे लगाए तो कम होता है. हाँ ಒಳ್ಳೆ ಹೊಂಟ್ವಿ. ಐ ಹೋಪ್ ಸೊ ಈಗ क्लियर सिगुत्ते अल्ल नमगे फोटोग्राफी. कहाँ का मैप डालूँ अभी? कहाँ का मैप डालूँ? फोर्ट ना ಸ್ಪೀಡ್ ಲಿಮಿಟ್ 20. ನಾವು ಹೊಂಟಿವಿ ಈಗ ನೆಕ್ಸ್ಟ್ ಪೆನಕೊಂಡ ಫೋರ್ಟಿಗೆ. ಪೆನಕೊಂಡ ಫೋರ್ಟ್ ಇನ್ನೂ ನಾಷ್ಟ ಮಾಡಿಲ್ರಿ. ಟೈಮು 9:52. ದಿಸ್ ಈಸ್ ಪೆನಕೊಂಡ ಟೌನು. ಹೆಂಗೈತೆ ನೋಡ್ರಿ ಊರು ಹಿಂಗಿದೆ. ನಾವೀಗ ಊಟ ಮಾಡಬೇಕು ಇಲ್ಲ ಫೋರ್ಟಿಗೆ ಹೋಗಬೇಕು ಗೊತ್ತಿಲ್ಲ. ನೋಡ ಅಂತೀನಿ ಎಲ್ಲಾರ ಹೋಟೆಲ್ ಸಿಕ್ತಂದ್ರೆ ನಾಷ್ಟ ಮಾಡಮಂತ. अरे क्या खाने चले या फोर्ट पे खाने चले ना अभी? तो लंच का टाइम ही हो जाएगा तब तक तो वही वो. ठीक है फिर फोर्ट पे ही जाते. शो गाइस प्लान चेंज. ಈಗ ಫೋರ್ಟಿಗೆ ಹೊಂಟಿವಿ. ಫೋರ್ಟಿಗೆ ಹೋಗಿ ಫೋರ್ಟ್ ನೋಡಿಕೊಂಡು ಸೀದಾ ಮಧ್ಯಾಹ್ನ ಊಟನ ಮಾಡಿಬಿಡ್ತೀವಿ. ಊಟ ಮಾಡಿಕೊಂಡು ದೆನ್ ರಿಟರ್ನ್ ಟು ಬೆಂಗಳೂರು ಆಗುತ್ತೆ. ಮತ್ತೆ ರಿಟರ್ನಿಂಗ್ ಟು ಬೆಂಗಳೂರು ಒಳ್ಳೆ ಹೋಗ್ತೀವಿ ಬೆಂಗಳೂರಿಗೆ. ಮರ್ಯ ಇಂಗ್ಲೀಷ್ ಹೋಗೋ ಕಡೆ. ಐ ಹೇಟ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಇಷ್ಟ ಇಲ್ಲ ಅಂದರೂ ಇಂಗ್ಲೀಷ್ ಮಾತಾಡ್ತೀನಿ. इष्टा अंदर ही है भाई ये सिटी के किधर तो.
हाँ वही गांव है। ये साला कार का मैप डाला हूँ फिर भी ऐसे रास्ते पे लेके जा रहा है। रास्ता सही तो है, इधर लेके जा रहा है। पता नहीं भैया ಎಲ್ಲಿ ಕರ್ಕೊಂಬಂತು ಬರೋ ಇದು नहीं नहीं फंसा दिया चलो रॉन्ग रूटी ಕರ್ಕೊಂಬಂತು मैप यहीं से आए थे ना। शायद उधर से चल बल के जाना था क्या। यहाँ और एक रास्ता दिखा रहा है, चलो दिखेंगे। हाँ इधर से उससे उधर ही दिखा रहा है भाई। यहीं पे है क्या, अंदर बंदर कुछ हो। ಗೂಗಲ್ ಮ್ಯಾಪ್ ಒಂದೊಂದು ಮಾಡತ್ ನೋಡ್ರಿ, ಫೋರ್ಟ್ ಅಂತ ಕರ್ಕೊಂಡವ್ರು ಅದೆಲ್ಲಿ ಸಂದೇಶ ಸಿಗಿಸ್ಬಿಡ್ತು ನಮಗೆ. ಅವ್ರು ತೆಲುಗು ಒಳಗೆ ಇಲ್ಲೇನೇನು ಹೇಳಿದ್ರು, ಅಣ್ಣಿ ಇಲ್ಲಿ ಸ್ಟ್ಯಾಚು ಐತಂತ, ಸ್ಟ್ಯಾಚು ಹಿಂದ್ಗಡೆಯಿಂದ ಜಾಗ ಐತಂತ. अरे पुष्कर कहीं वही तो नहीं है। हाँ हाँ शायद वो सही होगा। हाँ फोर्ट बोल के लिखा था। अरे हाँ भाई वही रास्ता है, उसके अलावा कुछ नहीं है इधर। Now we are exiting. I think we got confused. ಪೆನೆಗೊಂಡ ಹಿಲ್ಲು ಫೋಟೋ ಎರಡು ಒಂದ. ನಾವು ಇನ್ನೊಂದು ಯಾವುದೋ ಲೊಕೇಶನ್ ಹಾಕಿ ಊರಾಗ ಹೋಗಿ ಮಂಗ್ಯ ಆದ್ವಿ. ಈಗ ರಿಟರ್ನಿಂಗ್ ಬ್ಯಾಕ್ ಟು ಬೆಂಗಳೂರು. ಅದಕ್ಕೆ ನಮ್ಮಲ್ಲ ಯಾವುದರ ಹೋಟೆಲ್ ಸಿಕ್ತಂದ್ರೆ ನಾಷ್ಟ ಮಾಡಬೇಕು. ಸೌಂಡ್ ಹೆಂಗೆ ಮಾಡಬಂದೈತಿ, 107 108 ಹೆಂಗೆ ಹೊಂಟೈತಿ ಗಾಡಿ. ಸೌಂಡ್ ಹೆಂಗೈತಿ, ಎಷ್ಟು ಸ್ಪೀಡ್ ಒಳಗೆ ಸೌಂಡ್ ಟೆಸ್ಟ್ ಮಾಡೋಕ್ಕಷ್ಟು ಓಡಿಸಿದೆ. ಬಂದೀವಿ ಇಲ್ಲೊಂದು ಹೋಟೆಲಿಗೆ. ಆಯಾ ನಾಷ್ಟ ಹೊಂಟಿವಿ. ದಾರ್ಯಾಗ ಒಂದು ಹೋಟೆಲ್ ಸಿಕ್ಕಿತ್ತು, ನಾಷ್ಟ ಮಾಡಕ್ಕೆ ನಿಂತೀವಿ. ದೋಸೆ ಹೇಳಿವಿ ನೋಡ್ಬೇಕು ಎಂಬತ್ತಂತ. ಶಿಸ್ತು ಒಂದು ಹೋಟೆಲ್ ಸಿಕ್ತು ದಾರ್ಯಾಗ. ಏನೊಂದು ಸೆಟಪ್. ಹೋಗೋತ್ತಾಗೇನೋ ಸ್ಲೋ ಹೋಗಿ ಅನಿಸಿತ್ತು, ಬರೋತ್ತೆ ಇವನು ಕೀರ್ತಿ ಹೊಡೆದ್ಬಿಟ್ಟು ಇನ್ನೊಂದು 60 ಕಿಲೋಮೀಟ್ರ್ ಉಳಿದೈತೆ ಅಷ್ಟೇ. 14 ಕಿಲೋಮೀಟ್ರ್ ದೇವನಹಳ್ಳಿ ಏರ್ಪೋರ್ಟ್ ಆಯಿತು. ಒಂದು 2:30-3ಕ್ಕೆ ಮುಟ್ಟಿರ್ತೀವಿ ಪಿ ಜಿಗೆ. ಬಟ್ ಆ್ಯಕ್ಚುಲಿ ಮುಂಜಾನೆ ಹೇಳ್ದಂಗೆ ಹೋಗೋ ಡೆಸ್ಟಿನೇಷನ್ಗಿನ್ನ ಹೋಗೋ ರೋಡ್ ಮಸ್ತ್ ಇತ್ತು. ಗುಡ್ ಏರ್ಪೋರ್ಟ್ ನಿಯರ್ ಬಂದ್ವಿ ರೀ. ಪ್ರಸಾದ್ ಇನ್ನು 35 ಕಿಲೋಮೀಟ್ರ್ ಐತಿ. ಇದು बाइक होने के फ़ायदे. हेलमेट डाला है ना? हाँ. मैं बेचारे फंस गए. तुम भी वो टोपी वाले हेलमेट डाल के आता तो पकड़ता था अभी. हाँ इसीलिए पकड़ा उसको. हाँ 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 हाँ. You can enjoy the traffic now.
130 + 2 ಅವರ್ಸ್ದಾಗ ಹೊಡೆದೀನಿ ಅಲ್ಲಿಂದ ಪೆನಗೊಂಡಿಂದ 130+ ಕಿಲೋಮೀಟರ್ಸ್ 2 ಅವರ್ಸ್ನಾಗ ಹೊಡೆದೀನಿ. ಈಗ 13 ಕಿಲೋಮೀಟ್ರಿಗೆ 1 ಅವರ್ ತೋರಿಸೋತದ. ಎಷ್ಟು ಕಿಲೋಮೀಟ್ರಿಗೆ? 13 ಕಿಲೋಮೀಟ್ರಿಗೆ. ಹೆಂಗೈತಿ ಬೆಂಗಳೂರು ಟ್ರಾಫಿಕ್? ಫುಲ್ ಪೀಕ್. ಪಿಜ್ಜಾ ತಿಂದ್ವಿ. ಪಿಜ್ಜಾ ತಿಂದು ರೂಮಿಗೆ ಹೊಂಟಿ ನೋಡ್ರಿ ಈಗ. ಬಟ್ ಮಜಾ ಅಂತೂ ಬಂತು ಬಂದಿದ್ದಕ್ಕೆ. ಜಾಸ್ತಿ ಪ್ಲೇಸ್ ಇರಲಿಲ್ಲ. ನಾವು 2-3 ಪ್ಲೇಸ್, ಇನ್ನೊಂದು ಫೋಟೋ ಅದು ಬೇರೆ ಬೇರೆ ಅಂದ್ಕೊಂಡು ಇನ್ನೊಂದೇನೋ ಮ್ಯಾಪ್ ತೋರಿಸ್ತು ಹೋದ್ರೆ ನಾವು ಫಸ್ಟ್ ಹೋಗಿದ್ದ ಏನಪ್ಪ ಅದು ಫೋಟೋ ಪ್ಲಸ್ ಹಿಲ್ ಎರಡೂ ಅದ. ಹಿಲ್ಲೊಳಗೆ ಫೋಟೋ ಐತಿ ಅಂತ ಅವ್ರು ಹೇಳಿ ಊರಾಗ. ಸೊ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಎಲ್ಲೇ ಒಳಗೆ ಹೋಗ್ಬಿಟ್ಟಿದ್ವಿ. ಮಾನಸಿಕಾಗಿ ಹೊಳೆ ಬಂದ್ವಿ. ಈಗ ನಾ ರೂಮ್ ಕಡೆ ಹೊಂಟೀನಿ. ಆಫ್ಟರ್ 300 kilometers now going towards PG. ಸೊ ನಿಮಗೆಲ್ಲ ಈ ಬ್ಲಾಗ್ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸ್ಪೆಷಲಿ ನಾನ್ ಸಬ್ಸ್ಕ್ರೈಬ್ಡ್ ಮೆಂಬರ್ಸ್, please subscribe to my channel if you like the content. ಓಕೆ, ನಿಮಗೆ ಸಿಗಮ್ಮ ಮುಂದಿನ ಬ್ಲಾಗ್ ಒಳಗೆ. ಇವತ್ತಿಗೆ ಇಷ್ಟ. ಟಾಟಾ, ಬಾಯ್ ಬಾಯ್.